ಆಧ್ಯಾತ್ಮಿಕ ಗುರುವಿನ ಮಹತ್ವ. ಭಾರತೀಯ ಸಂಸ್ಕೃತಿಯಲ್ಲಿ ಮತ್ತು ವಿಶೇಷವಾಗಿ ಕನ್ನಡ ಸಂಸ್ಕೃತಿಯಲ್ಲಿ ಆಧ್ಯಾತ್ಮಿಕ ಗುರುವಿನ ಸ್ಥಾನವು ಅನನ್ಯವಾಗಿದೆ. ಆಧ್ಯಾತ್ಮಿಕ ಗುರು ಶಿಷ್ಯನ ಆತ್ಮ ಸಾಕ್ಷಾತ್ಕಾರದ ದಾರಿಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತಾರೆ. ಅವರು ಶಿಷ್ಯನಿಗೆ ಧ್ಯಾನ, ತಪಸ್ಸು, ಭಕ್ತಿ ಮತ್ತು ಜ್ಞಾನಗಳನ್ನು ಬೋಧಿಸುತ್ತಾರೆ. ಆಧ್ಯಾತ್ಮಿಕ ಮಾರ್ಗದರ್ಶಕ. ಆಧ್ಯಾತ್ಮಿಕ ಗುರು ಶಿಷ್ಯನಿಗೆ ಸನ್ಮಾರ್ಗವನ್ನು ತೋರಿಸುತ್ತಾರೆ. ಶಿಷ್ಯನಿಗೆ ತನ್ನ ಆತ್ಮದ ಶುದ್ಧಿಯನ್ನು ಮತ್ತು ದೇವರೊಂದಿಗೆ ಏಕತೆಯನ್ನು ಹೊಂದಲು ಗುರು ಸಹಾಯ ಮಾಡುತ್ತಾರೆ. ಜ್ಞಾನ ಮತ್ತು ಬೋಧನೆ. ಆಧ್ಯಾತ್ಮಿಕ ಗುರು ಶಿಷ್ಯನಿಗೆ ಅಜ್ಞಾನವನ್ನು ದೂರ ಮಾಡುವ ಜ್ಞಾನವನ್ನು ಪಸರಿಸುತ್ತಾರೆ. ಅವರ ಬೋಧನೆಗಳು ವೇದ, ಉಪನಿಷತ್ತು, ಭಗವದ್ಗೀತೆ ಮತ್ತು ಇತರ ಪವಿತ್ರ ಗ್ರಂಥಗಳಿಂದ ಬರುತ್ತವೆ. ನೈತಿಕ ಮೌಲ್ಯಗಳು. ಗುರು ಶಿಷ್ಯನಿಗೆ ನೈತಿಕ ಮೌಲ್ಯಗಳನ್ನು ಬೋಧಿಸುತ್ತಾರೆ. ಅವರ ಮಾರ್ಗದರ್ಶನದಲ್ಲಿ ಶಿಷ್ಯನು ಸನ್ಮಾರ್ಗದಲ್ಲಿ ನಡೆದು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುತ್ತಾನೆ. ಮನಸ್ಸಿನ ಶಾಂತಿ ಮತ್ತು ಸಮಾಧಾನ. ಆಧ್ಯಾತ್ಮಿಕ ಗುರು ಶಿಷ್ಯನಿಗೆ ಮನಸ್ಸಿನ ಶಾಂತಿಯನ್ನು ಮತ್ತು ಸಮಾಧಾನವನ್ನು ನೀಡುತ್ತಾರೆ. ಅವರ ಬೋಧನೆಗಳು ಮತ್ತು ಧ್ಯಾನ ಪ್ರಕ್ರಿಯೆಗಳು ಶಿಷ್ಯನ ಒಳಮನಸ್ಸನ್ನು ಶಾಂತಿಗೊಳಿಸುತ್ತವೆ. ಭಕ್ತಿಯ ಮಾರ್ಗದಲ್ಲಿ ದಾರಿ ತೋರಿಸುವವರು. ಆಧ್ಯಾತ್ಮಿಕ ಗುರು ಶಿಷ್ಯನಿಗೆ ಭಕ್ತಿಯ ಮಾರ್ಗದಲ್ಲಿ ದಾರಿ ತೋರಿಸುತ್ತಾರೆ. ಅವರು ಭಕ್ತಿಯ ಮಹತ್ವವನ್ನು ಮತ್ತು ದೇವರಿಗಾಗಿ ಜೀವಿಸುವ ಅರ್ಥವನ್ನು ಶಿಷ್ಯನಿಗೆ ತಿಳಿಸುತ್ತಾರೆ. ಕಷ್ಟಕಾಲದಲ್ಲಿ ಸಹಾಯ. ಶಿಷ್ಯನು ಜೀವನದಲ್ಲಿ ಕಷ್ಟಗಳನ್ನು ಎದುರಿಸುವಾಗ ಆಧ್ಯಾತ್ಮಿಕ ಗುರು ಅವರ ಶ್ರೇಷ್ಠ ಮಾರ್ಗದರ್ಶನ ಮತ್ತು ಸಹಾಯವನ್ನು ನೀಡುತ್ತಾರೆ. ನೈಜ ಆತ್ಮ ಸಾಕ್ಷಾತ್ಕಾರ. ಗುರು ಶಿಷ್ಯನನ್ನು ನೈಜ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಮುನ್ನಡೆಸುತ್ತಾರೆ. ಶಿಷ್ಯನು ತನ್ನ ನೈಜ ಸ್ವರೂಪವನ್ನು ಗುರುತಿಸಲು, ದೇವರೊಂದಿಗೆ ಏಕತೆಯನ್ನು ಹೊಂದಲು ಗುರುನ ಮಾರ್ಗದರ್ಶನ ಮುಖ್ಯವಾಗಿದೆ. ಗುರು ಶ್ಲೋಕ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಅರ್ಥ: ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ, ಗುರು ಪರಬ್ರಹ್ಮ ಸ್ವರೂಪ. ಅಂತಹ ಗುರುಗಳಿಗೆ ನನ್ನ ನಮನಗಳು. ಈ ಶ್ಲೋಕವು ಆಧ್ಯಾತ್ಮಿಕ ಗುರುವಿನ ಮಹತ್ವವನ್ನು ಉತ್ತಮವಾಗಿ ವಿವರಿಸುತ್ತದೆ. ಆಧ್ಯಾತ್ಮಿಕ ಗುರು ಶಿಷ್ಯನಿಗೆ ಶ್ರೇಷ್ಠ ಮಾರ್ಗದರ್ಶನವನ್ನು, ಜ್ಞಾನವನ್ನು, ಶಾಂತಿಯನ್ನು ಮತ್ತು ದೇವರೊಂದಿಗೆ ಏಕತೆಯನ್ನು ನೀಡುತ್ತಾರೆ. ಈ ಕಾರಣಗಳಿಂದಾಗಿ ಕನ್ನಡ ಸಂಸ್ಕೃತಿಯಲ್ಲಿ ಆಧ್ಯಾತ್ಮಿಕ ಗುರುಗಳಿಗೆ ಬಹಳ ಮಹತ್ವವನ್ನು ನೀಡಲಾಗಿದೆ. ನೀವು ಈ ಸಂಕ್ಷಿಪ್ತ ವಿವರಣೆಯನ್ನು ಇಷ್ಟಪಟ್ಟರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೀಗಾಗಿ ನಾವು ಹೆಚ್ಚು ಆಧ್ಯಾತ್ಮಿಕ ವಿಷಯಗಳನ್ನು ತರುವಂತೆ ಮಾಡಬಹುದು. ವೀಕ್ಷಿಸಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.